ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ ಪ್ಯಾನ್ ಕರೆಕ್ಷನ್ಗೆ ಹೇಗೆ ಅಪ್ಲೈ ಮಾಡೋದು ಎಂಬುದನ್ನು ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಸೇವಾವನ್ ಪೋರ್ಟಲ್ಗೆ ಲಾಗಿನ್ ಆಗಿ ಪ್ಯಾನ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ NSDL ಪ್ಯಾನ್ ಸರ್ವಿಸಸ್ನನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಪ್ಯಾನ್ ಕರೆಕ್ಷನ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಬೇಕು. ಇದಾದ ನಂತರ ಬೇಸಿಕ್ಸ್ ಡೀಟೇಲ್ಸ್ನಲ್ಲಿ ಬಂದು ಅಪ್ಲಿಕೇಶನ್ ಫಿಲಪ್ ಮಾಡ್ತಾ ಹೋಗಬೇಕು. ಎಕ್ಸಿಸ್ಟಿಂಗ್ ಪ್ಯಾನ್ ನಂಬರ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಪ್ಯಾನ್ ನಂಬರನ್ನು ಎಂಟರ್ ಮಾಡಿ. ನಂತರ ಅಪ್ಲಿಕೆಂಟ್ನ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಇದಾದ ನಂತರ ನೇಮ್ ಆನ್ ಕಾರ್ಡ್ನಲ್ಲಿ ಬಂದು ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಯಾವ ನೇಮ್ ಬೇಕೋ ಆ ನೇಮನ್ನು ಎಂಟರ್ ಮಾಡಿ. ನಂತರ ಲಾಸ್ಟ್ ನೇಮ್, ಮಿಡಲ್ ನೇಮ್, ಫಸ್ಟ್ ನೇಮ್ನಲ್ಲಿ ಬಂದು ಲಾಸ್ಟ್ ನೇಮ್ನಲ್ಲಿ ನಿಮ್ಮ ಅಪ್ಲಿಕೆಂಟ್ನ ನೇಮನ್ನು ಎಂಟರ್ ಮಾಡಿ ಮತ್ತು ಮಿಡಲ್ ನೇಮ್ ಮತ್ತು ಫಸ್ಟ್ ನೇಮ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಇನಿಷಿಯಲ್ನ ಎಕ್ಸ್ಪಾನ್ಷನನ್ನು ಎಂಟರ್ ಮಾಡಿ. ಇದಾದ ನಂತರ ಫಾದರ್ ನೇಮ್ನಲ್ಲಿ ಬಂದು ಅಪ್ಲಿಕೆಂಟ್ನ ಫಾದರ್ ನೇಮನ್ನು ಎಂಟರ್ ಮಾಡಿ. ಇದು ಕೂಡ ಮಿಡಲ್ ನೇಮ್, ಫಸ್ಟ್ ನೇಮ್ನಲ್ಲಿ ಫಾದರ್ ನೇಮ್ನ ಇನಿಷಿಯಲ್ ಎಕ್ಸ್ಪಾನ್ಷನನ್ನು ಎಂಟರ್ ಮಾಡಿ. ಇದಾದ ನಂತರ ಮದರ್ ನೇಮ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಮದರ್ ನೇಮನ್ನು ಎಂಟರ್ ಮಾಡಿ. ಇಲ್ಲೂ ಕೂಡ ಮಿಡಲ್ ನೇಮ್ ಮತ್ತು ಫಸ್ಟ್ ನೇಮ್ನಲ್ಲಿ ನಿಮ್ಮ ಅಪ್ಲಿಕೆಂಟ್ನ ಮದರ್ ನೇಮ್ನ ಇನಿಷಿಯಲ್ ಎಕ್ಸ್ಪಾನ್ಷನನ್ನು ಎಂಟರ್ ಮಾಡಿ. ಡೇಟ್ ಆಫ್ ಬರ್ತ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ಇದಾದ ನಂತರ ರೆಸಿಡೆನ್ಷಿಯಲ್ ಅಡ್ರೆಸ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಆಧಾರ್ ಅಡ್ರೆಸ್ನ ಮಾತ್ರ ಎಂಟರ್ ಮಾಡಿ. ನೇಮ್ ಆಫ್ ಬಿಲ್ಡಿಂಗ್ನಲ್ಲಿ ಬಂದು ಬಿಲ್ಡಿಂಗ್ನ ನೇಮ್, ರೋಡ್, ಏರಿಯಾ, ಟೌನ್ ಮತ್ತು ಸ್ಟೇಟ್, ಪಿನ್ ಕೋಡನ್ನು ಎಂಟರ್ ಮಾಡಿ. ನಂತರ ನಿಮ್ಮ ಅಪ್ಲಿಕೆಂಟ್ನ ಫೋನ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಎಂಟರ್ ಮಾಡಿ. ಇದಾದ ನಂತರ ಇಲ್ಲಿ ಅಪ್ಲೈ ಫಾರ್ ರೀಇಶ್ಯೂ ಅಂದರೆ ನಿಮಗೆ ಪ್ಯಾನ್ ಕಾರ್ಡ್ ಬೇಕಾಗಿದ್ದಲ್ಲಿ ಅಪ್ಲೈ ಫಾರ್ ಒರಿಜಿನಲ್ PVC ಪ್ಯಾನ್ ಕಾರ್ಡ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲವಾದಲ್ಲಿ ಈ ಆಪ್ಷನನ್ನು ಸ್ಕಿಪ್ ಮಾಡಿ. ನಂತರ ಪ್ರೂಫ್ ಆಫ್ ಡಾಕ್ಯುಮೆಂಟ್ನಲ್ಲಿ ಬಂದು ಚೂಸ್ ಫೈಲ್ನಲ್ಲಿ ನಿಮ್ಮ ಅಪ್ಲಿಕೆಂಟ್ನ ಲೇಟೆಸ್ಟ್ ಆಧಾರ್ನ PDF ಫೈಲನ್ನು ಅಪ್ಲೋಡ್ ಮಾಡಿ. ಈ PDF ಫೈಲ್ ಕೂಡ 2 MB ಒಳಗಡೆ ಇರೋ ಫೈಲ್ನ ಮಾತ್ರ ಅಪ್ಲೋಡ್ ಮಾಡಿ. ಅಟ್ಯಾಚ್ ಡೇಟ್ ಆಫ್ ಬರ್ತ್ ಪ್ರೂಫ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಡೇಟ್ ಆಫ್ ಬರ್ತ್ ಪ್ರೂಫನ್ನು ಅಪ್ಲೋಡ್ ಮಾಡಿ. ಇದು ಕೂಡ ನಿಮಗೆ 2 MB ಒಳಗಡೆ ಇರೋ ಫೈಲ್ನ ಮಾತ್ರ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಬ್ಲಾಕ್ಸ್ನಲ್ಲಿ ನಿಮಗೆ ಯಾವ ಬ್ಲಾಕ್ನಲ್ಲಿ ಕರೆಕ್ಷನ್ ಬೇಕಾಗಿದೆಯೋ ಆ ಬ್ಲಾಕ್ನ ಮಾತ್ರ ಮಾರ್ಕ್ ಫಾರ್ ಚೇಂಜ್ನಲ್ಲಿ ಬಂದು ಕ್ಲಿಕ್ ಮಾಡಿ. ನಂತರ ಕ್ಲಿಕ್ ಟು ಅಪ್ಲೋಡ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಫೋಟೋವನ್ನು ಅಪ್ಲೋಡ್ ಮಾಡಿ. ನಂತರ ಕ್ಲಿಕ್ ಟು ಅಪ್ಲೋಡ್ ಸಿಗ್ನೇಚರ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ನಂತರ ಸಬ್ಮಿಟ್ ಕರೆಕ್ಷನ್ ರಿಕ್ವೆಸ್ಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಎಂಟರ್ ಮಾಡಿರುವ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ಗೋ ಟು ಅಪ್ಲೈಡ್ ಲಿಸ್ಟ್ನಲ್ಲಿ ಚೆಕ್ ಮಾಡಿದಾಗ ವಿದಿನ್ 2 ವರ್ಕಿಂಗ್ ಅವರ್ಸ್ನಲ್ಲಿ ನಿಮ್ಮ ಅಕ್ನಾಲೆಜ್ಮೆಂಟ್ ಇಲ್ಲಿ ಶೋ ಆಗುತ್ತೆ.